ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಡಾಟಾ ಟೈಪ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ವೀಡಿಯೋದಲ್ಲಿ ಆಪ್ರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಪ್ರೇಟರ್ಸ್ ಅಂದರೆ ಏನು, ಯಾವ ಟೈಪ್ ಆಪ್ರೇಟರ್ಸ್ ಇದ್ದಾವೆ ನಮ್ಮ ಜಾವಾ ಸ್ಕ್ರಿಪ್ಟ್ನಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನೀವು ಇನ್ನೂ ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ಪ್ಲೇಲಿಸ್ಟ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಓಕೆ, ಇದೇ ಪ್ಲೇಲಿಸ್ಟಿಂದ ಪ್ರತಿಯೊಂದು ವೀಡಿಯೋಸ್ನು ನೋಡೋದ್ರಿಂದಾಗಿ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಕಳೆದೋಗಲ್ಲ, ಈಸಿಯಾಗಿ HTML, CSS, ಜಾವಾ ಸ್ಕ್ರಿಪ್ಟ್ನ ಕಲಿತ್ಕೋಬಹುದು. ಅಥವಾ ನೀವೇನಾದರೂ ಕೇವಲ ಜಾವಾ ಸ್ಕ್ರಿಪ್ಟ್ನ ಮಾತ್ರ ಕಲ್ತ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ಲೇಲಿಸ್ಟಿಂದ ಪ್ರತಿಯೊಂದು ವೀಡಿಯೋಸ್ ನೋಡೋದ್ರಿಂದಾಗಿ ನೀವು ಕಲ್ತ್ಕೊಳ್ತೀರಾ ಜಾವಾ ಸ್ಕ್ರಿಪ್ಟ್ನ ಕಂಪ್ಲೀಟಾಗಿ. ಓಕೆ, ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ ಅಂತಂದರೆ ನಾವು ವಿಜುವಲ್ ಸ್ಟುಡಿಯೋ ಕೋಡ್ನಲ್ಲಿ ಬರೋಣ. ಬಂದುಬಿಟ್ಟು ಮೊದಲಿರುವಂತಹ ಕೋಡ್ನ ಕಂಪ್ಲೀಟಾಗಿ ಏನು ಮಾಡ್ಕೊಳ್ಳೋಣ, ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ ಓಲ್ಡ್ ಕೋಡ್ನ ಕ್ಲಿಯರ್ ಮಾಡ್ಕೊಂಡು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ನ ಯಾವ ರೀತಿ HTMLನಲ್ಲಿ ಆ್ಯಡ್ ಮಾಡ್ತೀವಿ ಅಂತ. ಸ್ಕ್ರಿಪ್ಟ್ ಟ್ಯಾಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಜಾವಾ ಸ್ಕ್ರಿಪ್ಟ್ ಫೈಲ್ನ ಆ್ಯಡ್ ಮಾಡಬಹುದು, ಜಸ್ಟ್ ಲೈಕ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಯಾವ ರೀತಿ ಆ್ಯಡ್ ಮಾಡಿದೆವೋ ಅದೇ ರೀತಿ ನಾವೇನು ಮಾಡ್ಬೋದು, ಆ್ಯಡ್ ಮಾಡಬಹುದು. ಓಕೆ, ಇವಾಗ ಆಲ್ರೆಡಿ ನಾವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಕೋಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಆಲ್ರೆಡಿ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಯಾವ್ಯಾವ ಟೈಪ್ ಆಪ್ರೇಟರ್ಸ್ ಇರ್ತವೆ, ಏನು ಎತ್ತಂತ ಇಲ್ಲಿ ನೋಡ್ಬೋದು. ಫಸ್ಟ್ ಬಂದುಬಿಟ್ಟು ನಮ್ಮದು ಅರ್ಥಮೆಟಿಕ್ ಆಪ್ರೇಟರ್ಸ್. ಓಕೆ, ಅರ್ಥಮೆಟಿಕ್ ಆಪ್ರೇಟರ್ಸ್ನ ನಾವು ಇದ್ರ ಮೇಲೆ ಯೂಸ್ ಮಾಡ್ಕೊಳ್ತೀವಿ ಹೆಚ್ಚು ಅಂತಂದರೆ ನಾವು ನಂಬರ್ಸ್ ಟೈಪ್ ಡಾಟಾ ಟೈಪ್ ಮೇಲೆ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿರುವಂತಹ ಅಷ್ಟು ಆಪ್ರೇಟರ್ಸ್ಗಳನ್ನು ನಾವು ಏನು ಮಾಡ್ತೀವಿ, ನಂಬರ್ಸ್ ಟೈಪ್ ಡಾಟಾ ಟೈಪ್ ಮೇಲೆ ತುಂಬ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ. ಕೆಲವೊಂದಿಷ್ಟು ಆಪ್ರೇಟರ್ಸ್ಗಳಿದ್ದಾವೆ, ಅವನ್ನ ನಾವೇನು ಮಾಡ್ಬೋದು, ಸ್ಟ್ರಿಂಗ್ಸ್ ಮೇಲೂ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ನಾನು, ಜಸ್ಟ್ ವಿಜುವಲ್ ಸ್ಟುಡಿಯೋ ಕೋಡ್ನಲ್ಲಿ ಬರ್ತೀನಿ. ಅದಾದಮೇಲೆ ಬಂದುಬಿಟ್ಟು ಇಲ್ಲಿ ಏನು ಮಾಡ್ಕೊಳ್ಳೋಣ, ಫಸ್ಟ್ ಆಫ್ ಆಲ್ ಅರ್ಥಮೆಟಿಕ್ ಆಪ್ರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಲೆಟ್ num1 ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 50ನ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಅದಾದಮೇಲೆ ಲೆಟ್ num2 ಅದರೊಳಗಡೆ ಏನು ಮಾಡ್ತೀನಿ ಅಂದರೆ 3 ಅಥವಾ 4ನ ಆ್ಯಡ್ ಮಾಡ್ತೀನಿ, ಲೈಕ್ ದಿಸ್. ಓಕೆ, ಸೊ ಇವಾಗ ಏನು ಮಾಡ್ತೀವಿ ನಾವು, num1 ಒಳಗಡೆ 50ನ ಆ್ಯಡ್ ಮಾಡಿದ್ವಿ, num2 ಒಳಗಡೆ 4ನ ಆ್ಯಡ್ ಮಾಡಿದ್ವಿ. ಇಲ್ಲೇನು ಮಾಡ್ತೀನಿ, ಕನ್ಸೋಲ್ ಡಾಟ್ ಲಾಗ್ನ ಮಾಡಿಬಿಟ್ಟು ಅದರೊಳಗಡೆ ಏನು ಮಾಡ್ಕೊಳ್ಳೋಣ, ಎಡಿಷನ್ ಆಫ್ 2num ಅಂತ ಕೊಟ್ಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ, ಪ್ರಿಂಟ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಏನನ್ನ, num1 ಪ್ಲಸ್ num2ನ. ಓಕೆ, ಸೊ ಇಲ್ಲಿ num1 ಪ್ಲಸ್ num2 ಇದು ನಮ್ಗೆ ಗೊತ್ತಿದೆ ಎಲ್ರಿಗೂ ಏನು ಪ್ರಿಂಟ್ ಆಗುತ್ತೆ ಇವಾಗ ಪ್ರೆಸೆಂಟ್ಲಿ ಅಂತ. ಏನು ಪ್ರಿಂಟ್ ಆಗುತ್ತೆ, num1 ಪ್ಲಸ್ num2ನ ಮಾಡಿದ್ರೆ. ಓಕೆ, ಸೊ ನಾನು ಇಲ್ಲಿ ಏನು ಮಾಡಬೇಕಾಗಿತ್ತು ಬೇಸಿಕಲಿ, ಓಕೆ, ಸೊ ಕೊಲನ ಕೊಡಬೇಕಾಗಿತ್ತು. ಇವಾಗ ಏನು ಪ್ರಿಂಟ್ ಆಗುತ್ತೆ, ಎಡಿಷನ್ ಆಫ್ 2 ನಂಬರ್ num1 ಪ್ಲಸ್ num2ನ ನಾನು ಪ್ರಿಂಟ್ ಮಾಡಿಸಿದಾಗ ಅಫ್ಕೋರ್ಸ್ ಏನಾಗುತ್ತೆ ಅಂದರೆ 50 ಪ್ಲಸ್ 4 ಆಗುತ್ತೆ. 50 ಪ್ಲಸ್ 4 ಎಷ್ಟಾಯಿತು, 54 ಆಯಿತು. ಇದನ್ನ ಏನು ಮಾಡ್ಕೊಳ್ಳೋಣ, ಲೈವ್ ಸರ್ವರ್ನಲ್ಲಿ ಓಪನ್ ಮಾಡ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ಇನ್ಸ್ಪೆಕ್ಟ್ ಮಾಡ್ಕೊಳ್ಳೋಣ ಕನ್ಸೋಲ್. ಓಕೆ, ರೀಲೋಡ್ ಮಾಡ್ಕೊಂಡೆ. ಎಡಿಷನ್ ಆಫ್ 2 ನಂಬರ್ ಏನು ಬರ್ತಾ ಇದೆ ಇಲ್ಲಿ, 54 ಅಂತ ಬರ್ತಾ ಇದೆ. ಓಕೆ, ಸೊ ಎಡಿಷನ್ ಆಪ್ರೇಟರ್ ಬಗ್ಗೆ ನಮಗೆ ಕ್ಲಿಯರ್ ಇದೆ. ಓಕೆ, ಸೊ ಇವೆಲ್ಲ ಸಿಂಪಲ್ ಆಪ್ರೇಟರ್ಸ್, ಇಲ್ಲಿವರೆಗೂ ಏನಿದಾವೆ ಇವು ಸಿಂಪಲ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತೀವಿ ಈಸಿಯಾಗಿ. ಇದು ಎಡಿಷನ್ ಮಾಡುತ್ತೆ, ಇದು ಸಬ್ಸ್ಟ್ರಾಕ್ಷನ್ ಮಾಡುತ್ತೆ, ಇದು ಮಲ್ಟಿಪ್ಲಿಕೇಶನ್ ಮಾಡುತ್ತೆ, ಇದು ಡಿವಿಷನ್ ಮಾಡುತ್ತೆ. ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ನಾವು ಇದನ್ನು ಕಲ್ತಿದ್ದೀವಿ. ಅದನ್ನ ನೋಟ್ಬುಕ್ನಲ್ಲಿ ಯಾವ ರೀತಿ ಮಾಡ್ತಿದ್ವಿ ಅಂತ ಕಲ್ತಿದ್ವಿ, ಇವಾಗ ಕೋಡಿಂಗ್ನಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅಷ್ಟೇ ಕಲಿತಾ ಇದ್ದೀವಿ. ಓಕೆ, ಸೊ ಅದೇ ರೀತಿ ನಾನು ಏನು ಮಾಡ್ಕೊಳ್ತೀನಿ, ಇವೆರಡು ಲೈನ್ನ ಮತ್ತೆ ಕೆಳಗಡೆ ತೊಗೊಂಡ್ಬಿಟ್ಟು ಇಲ್ಲಿ ಮಾಡ್ಕೋಣ ಸಬ್ಸ್ಟ್ರಾಕ್ಷನ್. ಓಕೆ, ಸಬ್ಸ್ಟ್ರಾಕ್ಷನ್. ಓಕೆ, ಸೊ ಸಬ್ಟ್ರಾಕ್ಷನ್, ರೈಟ್. ಸೊ ಸಬ್ಟ್ರಾಕ್ಷನ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ಇಲ್ಲಿ num1 ಮೈನಸ್ num2 ಕೊಡ್ತೀನಿ. ಸೊ ಇವಾಗ ಏನು ಪ್ರಿಂಟ್ ಆಗುತ್ತೆ ನಂಗೆ ಬೇಸಿಕಲಿ, ಅಫ್ಕೋರ್ಸ್ ಸಬ್ಟ್ರಾಕ್ಷನ್ ಆಫ್ 2num ಈಸ್ 46 ಅಂತ ಬರ್ತಾ ಇದೆ. ಯಾಕೆಂದರೆ 50ರಲ್ಲಿ 4 ಕಳೆದ್ರೆ ಎಷ್ಟು ಬಂತು, ನಮ್ಮದು 46, ರೈಟ್. ಸೊ ಆ ರೀತಿ ಏನಾಗ್ತಾ ಇದೆ, ಇದು ಸಬ್ಸ್ಟ್ರಾಕ್ಷನ್ ವರ್ಕ್ ಆಗ್ತಾ ಇದೆ. ಅದೇ ರೀತಿ ಇಲ್ಲೇನು ಬರುತ್ತೆ, ನಮ್ಮದು ಮಲ್ಟಿಪ್ಲಿಕೇಶನ್, multiplication. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ ಏನು ಕೊಡಬೇಕಾಗಿದೆ, ಇಲ್ಲಿ ನಾನು ಮೈನಸ್ ಬದಲಾಗಿ ಹ್ಯಾಶ್ಟ್ರಿಕ್ ಸಿಂಬಲ್ನ ಯೂಸ್ ಮಾಡ್ಕೊಳ್ತೀವಿ ಅಥವಾ ಸ್ಟಾರ್ ಸಿಂಬಲ್ನ ಯೂಸ್ ಮಾಡ್ಕೊಳ್ತೀವಿ. ಎಂಟರ್ ಕೊಟ್ಟೆ, ಸೇವ್ ಕೊಟ್ಟೆ. ಇಲ್ಲೇನಾಗ್ತದೆ, ಮಲ್ಟಿಪ್ಲಿಕೇಶನ್ ಆಫ್ 2num ಈಸ್ 200 ಅಂತ ಬರ್ತಾ ಇದೆ. ದಟ್ ಮೀನ್ಸ್ 50 × 4 ಈಸ್ ಈಕ್ವಲ್ಸ್ ಟು 200. ಓಕೆ, ಸೊ ಇವಾಗ ಏನಾಯಿತು, ನಿಮಗೆ ಮಲ್ಟಿಪ್ಲಿಕೇಶನ್ ಬಗ್ಗೆ ಗೊತ್ತಾಗಿದೆ. ಅದೇ ರೀತಿ ನಾವೇನು ಮಾಡ್ಬೋದು, ಇಲ್ಲಿ ಡಿವಿಷನ್ ಕೂಡ ಮಾಡ್ಬೋದು. ಡಿವಿಷನ್ ಅಂದರೆ ಏನು ಗುರು, ಡಿವಿಷನ್ ಅಂದರೆ ಗೊತ್ತಿರೋದೇ ಇದೆ, ರೈಟ್. ಸೊ ಡಿವಿಷನ್ ಅಂತಂದರೆ ಏನು ಅಂತ. ಓಕೆ, ಮಲ್ಟಿಪ್ಲಿಕೇಶನ್ ಬದಲಾಗಿ ನಾವು ಇಲ್ಲೇನು ಮಾಡೋಣ, ಇವಾಗ ಡಿವಿಷನ್ ಮಾಡೋಣ. ಸೊ ಡಿವಿಷನ್ಗೆ ನಾವು ಯಾವ ಸಿಂಬಲ್ನ ಯೂಸ್ ಮಾಡ್ಕೊಳ್ತೀವಿ, ಬೇಸಿಕಲಿ ಫಾರ್ವರ್ಡ್ ಸ್ಲ್ಯಾಶ್ನ ಯೂಸ್ ಮಾಡ್ಕೊಳ್ತೀವಿ. ಸೇವ್ ಕೊಡ್ತೀನಿ. ಇವಾಗ ಏನಾಗುತ್ತೆ, 12.5 ಅಂತ ಬರ್ತಾ ಇದೆ. ದ್ಯಾಟ್ಸ್ ಬೇಸಿಕಲಿ 50 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ಸ್ ಟು 12.5. ಸೊ ಅದಕ್ಕೋಸ್ಕರ ಇದೇನು ತೋರಿಸ್ತಾ ಇದೆ, ಹಂಗೆ 12.5 ಅಂತ ತೋರಿಸ್ತಾ ಇದೆ. ಮತ್ತೇನು ಉಳಿತು ಇವಾಗ. ಓಕೆ, ಸೊ ಅಡಿಷನ್ ಮುಗಿಸ್ಕೊಂಡ್ವಿ, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮೋಡ್ಲೆಸ್ ಯಾವ ರೀತಿ ವರ್ಕ್ ಆಗುತ್ತೆ. ಮೋಡ್ಲೆಸ್ ಬೇಸಿಕಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ,
ಹೌ ಐ ಶುಡ್ ಪುಟ್ ದಿಸ್. ಓಕೆ, ಸೊ ಇದು ನಮಗೆ ರಿಮೈಂಡರ್ನ ಕೊಡುತ್ತೆ. ಓಕೆ, ಸೊ ರಿಮೈಂಡರ್ ಏನು ಉಳಿದಿದೆ ಅಲ್ಲ, ಆ ರಿಮೈಂಡರ್ನ ನಮಗೆ ಪ್ರೊವೈಡ್ ಮಾಡುತ್ತೆ. ಲೈಕ್ ಕನ್ಸೋಲ್ ಲಾಗ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಕನ್ಸೋಲ್ ಲಾಗ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಪ್ರಿಂಟ್ ಮಾಡ್ಸೋಣ, ಡೈರೆಕ್ಟ್ಲಿ ನಾವು num1 ಮಾಡ್ಯುಲಸ್ ಆಫ್ num2 ಅಂತ ಪ್ರಿಂಟ್ ಮಾಡ್ಸೋಣ. ಓಕೆ, ಸೊ ರಿಮೈಂಡರ್ ಏನು ಉಳಿಯುತ್ತೆ ಅಂತ ನೋಡೋಣ. 2 ಉಳಿದಿದೆ ಬೇಸಿಕಲಿ. ಓಕೆ, ಸೊ 50/4 ಮಾಡಿದಾಗ ನಿಮ್ಗೆ ರಿಮೈಂಡರ್ ಏನು ಉಳಿಯುತ್ತೆ ಅಂದರೆ 2 ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಅದು ರಿಮೈಂಡರ್ನ ಏನು ತೋರಿಸ್ತಾ ಇದೆ, 2 ಅಂತ ತೋರಿಸ್ತಾ ಇದೆ ಅಲ್ಲಿ. ಓಕೆ, ಸೊ ಮಾಡ್ಯುಲಸ್ ಬೇಸಿಕಲಿ ಏನು ಮಾಡುತ್ತೆ, ನಮಗೆ ರಿಮೈಂಡರ್ನ ಪ್ರೊವೈಡ್ ಮಾಡುತ್ತೆ ಇದು ಮಾಡ್ಯುಲಸ್. ಓಕೆ, ಸೊ ಅದಾದಮೇಲೆ ಬರುತ್ತೆ ಇನ್ಕ್ರಿಮೆಂಟ್ ಆಮೇಲೆ ಡಿಕ್ರಿಮೆಂಟ್ ಆಪ್ರೇಟರ್ಸ್. ಸೊ ಇನ್ಕ್ರಿಮೆಂಟ್ ಆಮೇಲೆ ಡಿಕ್ರಿಮೆಂಟ್ ಆಪ್ರೇಟರ್ಸ್ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಇವು ಏನೇನಿದ್ವಲ್ಲ, ಸೊ ಇದನ್ನೆಲ್ಲ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಕನ್ಫ್ಯೂಷನ್ ಬೇಡ. ಇದು ಎಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಾಡ್ಯುಲಸ್ ಇವೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ನಮಗೆ. ಓಕೆ, ಇನ್ಕ್ರೀಸಿಂಗ್ ಆಪ್ರೇಟರ್ ಆ್ಯಂಡ್ ಡಿಕ್ರೀಸಿಂಗ್ ಆಪ್ರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಾದರೆ, ಸೊ ಇಲ್ಲಿ ಏನು ಮಾಡ್ತೀನಿ ಬೇಸಿಕಲಿ ಒಂದು num1 ಅಂತ ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲೆಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು. ಓಕೆ, ಸೊ num1 ಈಕ್ವಲ್ಸ್ ಟು 12 ಅಂತ ಕೊಟ್ಟಿದ್ದೀವಿ. ಇವಾಗ ನಾ ಏನಾದರೂ ಕನ್ಸೋಲ್ ಡಾಟ್ ಲಾಗ್ನ ಮಾಡಿದ್ರೆ ಏನು ಮಾಡೋಣ, num1ನ ಕನ್ಸೋಲ್ ಡಾಟ್ ಲಾಗ್ ಮಾಡೋಣ. ಓಕೆ, ಸೊ ಕನ್ಸೋಲ್ ಡಾಟ್ ಲಾಗ್ ಮಾಡಿಬಿಟ್ಟು num1ನ ಸೇವ್ ಕೊಡ್ತೀನಿ. ಇವಾಗ ಏನು ಬರುತ್ತೆ, 12 ಬರುತ್ತೆ ಬೇಸಿಕಲಿ. ಏನಕ್ಕೆ ಅಂದರೆ num1 ಒಳಗಡೆ ನಾವು 12ನ ಸ್ಟೋರ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಮ್ಗೆ ಏನು ಬರ್ತಾ ಇದೆ, 12 ಅಂತ ಬರ್ತಾ ಇದೆ. ಸೊ ಇವಾಗ ನಾ ಏನು ಮಾಡ್ತೀನಿ ಬೇಸಿಕಲಿ, num1 ++ ಅಂತ ಕೊಟ್ಬಿಟ್ಟು ಈ ರೀತಿ ಸೇವ್ ಮಾಡ್ತೀನಿ. ಓಕೆ, ಸೇವ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತೀನಿ, ಇದನ್ನ ಮತ್ತೊಂದು ಸತಿ ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಕನ್ಸೋಲ್ ಡಾಟ್ ಲಾಗ್ num1 ಅಂತ ಕೊಟ್ಟಿದ್ವಿ, ಅವಾಗ 12 ಪ್ರಿಂಟ್ ಆಗಿತ್ತು ಫಸ್ಟ್ ಟೈಮ್ ಪ್ರಿಂಟ್ ಮಾಡಿದಾಗ. ಆಮೇಲೆ ಇವಾಗ num1 ++ ಮಾಡಿಬಿಟ್ಟು ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಮತ್ತೊಂದು ಸತಿ num1ನ. ಇವಾಗ ಏನು ಪ್ರಿಂಟ್ ಆಗುತ್ತೆ, ನೀವು ಹೇಳ್ತೀರಾ num1ನಲ್ಲಿ ಏನು ಸ್ಟೋರ್ ಇದೆ ಗುರು, 12 ಸ್ಟೋರ್ ಇದೆ, ಸೊ 12 ಪ್ರಿಂಟ್ ಆಗುತ್ತೆ ಅಂತ ಹೇಳ್ಬಹುದು. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಅದು ಹೇಳಿರೋದು ಕರೆಕ್ಟೇ. ಬೇಸಿಕಲಿ num1 ಸ್ಟೋರ್ ಇದೆ, num1ನಲ್ಲಿ ಬೇಸಿಕಲಿ 12 ಸ್ಟೋರ್ ಇದೆ. ಸೊ num1ನ ಪ್ರಿಂಟ್ ಮಾಡಿಸಾಗ 12 ಬರುತ್ತೆ. ಬಟ್ ಇವಾಗ ನಾನು ಏನು ಮಾಡಿದ್ದೀನಿ, ಇಲ್ಲಿ num1 ++ ಮಾಡೋದ್ರಿಂದಾಗಿ ಇಲ್ಲಿ ನನಗೆ ಆನ್ಸರ್ 13 ಬರುತ್ತೆ. ಇಲ್ಲಿ ಸೇವ್ ಮಾಡಬೇಕಾಯಿತು, 13 ಬರುತ್ತೆ. ಓಕೆ, 13 ಏನಕ್ಕೆ ಬಂತು ಈ ರೀತಿ, ಇದು ++ ಆಪ್ರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋದಾದರೆ, ನಮ್ಮದು ಎಕ್ಸಿಸ್ಟಿಂಗ್ ವೇರಿಯೇಬಲ್ಗೆ, ನಮ್ಮದು ಎಕ್ಸಿಸ್ಟಿಂಗ್ ವ್ಯಾಲ್ಯೂಗೆ ಏನು ಮಾಡುತ್ತೆ ಅಂದರೆ ಇದು +1ನ್ನು ಆ್ಯಡ್ ಮಾಡುತ್ತೆ. ಓಕೆ, ++ ಏನು ಮಾಡುತ್ತೆ, ನಮ್ಮ ಎಕ್ಸಿಸ್ಟಿಂಗ್ ವ್ಯಾಲ್ಯೂಗೆ +1ನ ಆ್ಯಡ್ ಮಾಡುತ್ತೆ. ಅಂದರೆ ನಮ್ಮದು ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನು ಇವಾಗ 12 ಇದೆ, ಅದಕ್ಕೆ 12ಗೆ ನಾ ಏನಾದರೂ +1ನ ಆ್ಯಡ್ ಮಾಡಿದ್ರೆ ಅದು ಎಷ್ಟಾಯಿತು ಇವಾಗ, 13 ಆಯಿತು. ಓಕೆ, 13. ಇವಾಗ num1ನಲ್ಲಿ ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಿದೆ, ಇವಾಗ ಪ್ರೆಸೆಂಟ್ಲಿ num1ನಲ್ಲಿ ಎಕ್ಸಿಸ್ಟಿಂಗ್ ವ್ಯಾಲ್ಯೂ 13 ಇದೆ. ಓಕೆ, ಮತ್ತೊಂದು ಸತಿ ನಾನು ಏನಾದರೂ num1 ಅಂತ ಕೊಟ್ಬಿಟ್ಟು ++ ಅಂತ ಕೊಟ್ಟು ಕ್ಲೋಸ್ ಮಾಡಿಕೊಂಡು ಇದನ್ನ ಏನು ಮಾಡ್ಕೊಳ್ತೀನಿ ನಾನು, ಕೆಳಗಡೆ ತೊಗೊಂಡ್ಬಿಟ್ಟು ಪ್ರಿಂಟ್ ಮಾಡಿಸಿದ್ರೆ ಇವಾಗ ಏನಾಗುತ್ತೆ, ಎಕ್ಸಿಸ್ಟಿಂಗ್ ವ್ಯಾಲ್ಯೂಗೆ ಮತ್ತೆ ಪ್ಲಸ್ ಆಗುತ್ತೆ, +1ನ ಮಾಡುತ್ತೆ. ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನು ನಮ್ಮದು 13. ಸೊ ಅದಕ್ಕೆ ಮತ್ತೊಂದು ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಇಲ್ಲಿ 14 ಬರುತ್ತೆ ಆನ್ಸರ್. ಸೊ ಈ ರೀತಿ ನಮ್ಮದು ++ ಆಪ್ರೇಟರ್ ವರ್ಕ್ ಆಗುತ್ತೆ. ದ್ಯಾಟ್ ಮೀನ್ಸ್ ಇನ್ಕ್ರಿಮೆಂಟ್ ಆಪ್ರೇಟರ್ ಈ ರೀತಿ ವರ್ಕ್ ಆಗುತ್ತೆ. ಅದೇ ರೀತಿ ನಮ್ದು ಏನು ಬರುತ್ತೆ ಅಂದರೆ ಡಿಕ್ರಿಮೆಂಟ್ ಆಪ್ರೇಟರ್. ಸೊ ಡಿಕ್ರಿಮೆಂಟ್ ಆಪ್ರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ, num1 ಮೈನಸ್ ಕೊಟ್ಟರೆ ಏನಾಗುತ್ತೆ, ನಮ್ದು ಎಕ್ಸಿಸ್ಟಿಂಗ್ ವ್ಯಾಲ್ಯೂನಿಂದ ಅದು 1ನ ಮೈನಸ್ ಮಾಡುತ್ತೆ. ಸೊ ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಿದೆ ಸ್ಟಾರ್ಟಿಂಗ್ನಲ್ಲೇ ಕೊಡ್ತಾ ಇದ್ದೀನಿ, ಇಲ್ಲಿದು. ಓಕೆ, ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಇಲ್ಲಿದು ಬೇಡ, ಇಲ್ಲಿ ತೆಗೆದು ಹಾಕೋಣ ಇವಾಗ. ಓಕೆ, ಸೊ ಸೇವ್ ಕೊಟ್ಟೆ. ಇದೇನಾಗ್ತೀವಿ ಈಗ, num1ನಲ್ಲಿ 12 ಇದೆ, ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಇಲ್ಲಿ ಏನಿದೆ 12 ಇದೆ, ಇಲ್ಲಿ ಕನ್ಸೋಲ್ ಡಾಟ್ ಲಾಗ್ ಮಾಡಿದ್ದೀನಿ. ಅದೇ ರೀತಿ ನಾನು num1 ಮೈನಸ್ ಮಾಡಿದಾಗ ಇವಾಗ ಏನಾಗುತ್ತೆ, ಬೇಸಿಕಲಿ ಎಕ್ಸಿಸ್ಟಿಂಗ್ ವ್ಯಾಲ್ಯೂವಿಂದ num1 ಅದು ಏನು ಮಾಡುತ್ತೆ, ಮೈನಸ್ ಮಾಡುತ್ತೆ. ಎಕ್ಸಿಸ್ಟಿಂಗ್ ವ್ಯಾಲ್ಯೂವಿಂದ 1ನ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, ನಮ್ಮದು 11 ಆನ್ಸರ್ ಬರುತ್ತೆ. ಓಕೆ, ಸೊ ಅದೇ ರೀತಿ ಇವಾಗ ನಮ್ಮದು ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಾಯಿತು, 11 ಆಯಿತು. ಇನ್ನೊಂದು ಸತಿ ನಾ ಏನಾದರೂ num1 ಮೈನಸ್ ಕೊಟ್ಟರೆ ಏನಾಗುತ್ತೆ ಬೇಸಿಕಲಿ, ಓಕೆ, ಡಿ ಮಾಡ್ಬಿಟ್ಟು ಏನಾಗುತ್ತೆ ಇವಾಗ 10 ಆಗುತ್ತೆ ನಮ್ಮದು ಎಕ್ಸಿಸ್ಟಿಂಗ್ ವ್ಯಾಲ್ಯೂ. ಓಕೆ, ಸೊ ಇವಾಗ 11ಇಂದ ಮತ್ತೆ ಒಂದು ಮೈನಸ್ ಮಾಡ್ತು. ಸೊ ಇಲ್ಲಿ ನಮಗೆ 10 ಉಳಿತು. ಸೊ ಈ ರೀತಿ ನಮ್ದು ಏನಾಗುತ್ತೆ, ಇನ್ಕ್ರಿಮೆಂಟ್ ಆಪ್ರೇಟರ್ ಆಮೇಲೆ ಡಿಕ್ರಿಮೆಂಟ್ ಆಪ್ರೇಟರ್ ವರ್ಕ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಅರ್ಥಮೆಟಿಕ್ ಆಪ್ರೇಟರ್ಸ್ಗಳ ಬಗ್ಗೆ. ಇದು ಬೇಸಿಕ್ ಕಾನ್ಸೆಪ್ಟ್ಸ್ಗಳು, ಇವನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬರೋಣ ಅಸೈನ್ಮೆಂಟ್ ಆಪ್ರೇಟರ್ಸ್ ಬಗ್ಗೆ. ಸೊ ಅಸೈನ್ಮೆಂಟ್ ಆಪ್ರೇಟರ್ಸ್ ಅಂದರೆ ಏನು, ಆಲ್ರೆಡಿ ನಾವು ಒಂದು ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ದ್ಯಾಟ್ಸ್ ಬೇಸಿಕಲಿ ಈಕ್ವಲ್ಸ್ ಟು ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ನಮಗೆ ವ್ಯಾಲ್ಯೂಸ್ಗಳನ್ನ ಅಸೈನ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕೆಲವೊಂದಿಷ್ಟು ಅಸೈನ್ಮೆಂಟ್ಸ್ ಆಪ್ರೇಟರ್ಸ್ಗಳಿದ್ದಾವೆ, ಲೈಕ್ ಈಕ್ವಲ್ಸ್ ಟು ಥರನೇ ಕೆಲವೊಂದಿಷ್ಟು ಏನಿದ್ದಾವೆ ಅಸೈನ್ಮೆಂಟ್ ಆಪ್ರೇಟರ್ಸ್ಗಳು ಇದ್ದಾವೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಫಸ್ಟ್ ಒಂದು ಬಂದುಬಿಟ್ಟಂತೂ ಇದನ್ನ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಓಲ್ಡ್ ಕೋಡ್ ಕಮೆಂಟ್ ಔಟ್ ಮಾಡ್ಕೊಂಡ್ವಿ, ಸೇವ್ ಮಾಡೋಣ. ಸೊ ಇಲ್ಲಿ ಕ್ಲಿಯರ್ ಆಯಿತು ನಮ್ಮದೆಲ್ಲ ಕನ್ಸೋಲ್. ಇಲ್ಲೇನು ಮಾಡ್ತೀನಿ ನಾನು ಬೇಸಿಕಲಿ ಇವಾಗ ಲೆಟ್ num1 = 1 ಅಂತ ಕೊಟ್ಟೆ. ಸೊ ಇದು ಈಕ್ವಲ್ಸ್ ಟು ಏನಿದೆ ಅಲ್ಲ, ಇದು ಕೂಡ ಒಂದು ಅಸೈನ್ಮೆಂಟ್ ಆಪ್ರೇಟರ್.
ಈಕ್ವಲ್ಸ್ ಟು ಅನ್ನೋದು ಕೂಡ ಏನು ಒಂದು ಅಸೈನ್ಮೆಂಟ್ ಆಪ್ರೇಟರ್. ಇದು ಏನಕ್ಕೆ ಹೆಲ್ಪ್ ಆಗ್ತಾ ಇದೆ, ವ್ಯಾಲ್ಯೂಸ್ನ ನಾವು ವೇರಿಯೇಬಲ್ಗೆ ಅಸೈನ್ ಮಾಡೋದಕ್ಕೋಸ್ಕರ ಹೆಲ್ಪ್ಫುಲ್ ಆಗ್ತಾ ಇದೆ. ಒಂದು ವ್ಯಾಲ್ಯೂನ ನಮ್ಮ ವೇರಿಯೇಬಲ್ಗೆ ಅಸೈನ್ ಮಾಡೋದಕ್ಕೋಸ್ಕರ ನಾವೇನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನಮ್ಮ 1 ಅಂತ ಕೊಟ್ಟಿದ್ದೀನಲ್ಲ, ಇದು ಕೂಡ ಒಂದು ಅಸೈನ್ಮೆಂಟ್ ಆಪ್ರೇಟರ್. ಇವಾಗ ನಾನು ಏನು ಮಾಡ್ತೀನಿ, console.log ಮಾಡಿದಾಗ ಏನಾಗುತ್ತೆ, ಆಫ್ಕೋರ್ಸ್ ಗುರು 1 ಪ್ರಿಂಟ್ ಆಗುತ್ತೆ ಅಂತ ಹೇಳ್ತೀರಾ ನೀವು. ನಮ್ಮ 1 ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಪ್ರಿಂಟ್ ಮಾಡಿಸ್ತೀನಿ, ಇಲ್ಲಿ 1 ಪ್ರಿಂಟ್ ಆಯಿತು, ರೈಟ್. ಓಕೆ, ಸೊ ಇನ್ನೊಂದು ಅಸೈನ್ಮೆಂಟ್ ಆಪ್ರೇಟರ್ ಏನಪ್ಪ ಅಂತಂದರೆ, ನಮ್ಮ 1 ಪ್ಲಸ್ ಈಕ್ವಲ್ಸ್ ಟು 3. ಓಕೆ, ಸೊ ಈ ರೀತಿ ಕೊಟ್ಟರೆ ಏನಿದು, ಏನು ಮೀನಿಂಗ್ ಬಂತು ಪ್ಲಸ್ ಈಕ್ವಲ್ಸ್ ಟು ಅಂತಂದರೆ, ಇದು ಕೂಡ ಒಂದು ಅಸೈನ್ಮೆಂಟ್ ಆಪ್ರೇಟರ್. ಪ್ಲಸ್ ಈಕ್ವಲ್ಸ್ ಟು 3 ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ, ಇಲ್ಲ ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದಾದರೆ, ಸೊ ಅದನ್ನ ಶಾರ್ಟ್ ಟರ್ಮಲ್ಲಿ ಬರೆದಿದ್ವಿ. ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದಾದರೆ ನಮ್ಮ 1 ಈಕ್ವಲ್ಸ್ ಟು ನಮ್ಮ 1 ಪ್ಲಸ್ 3. ಓಕೆ, ಹಿಂಗಂದರೆ ಏನು, ನಮ್ಮ 1ನಲ್ಲಿ ಈ ವೇರಿಯೇಬಲ್ನಲ್ಲಿ ಒಂದು ವೇರಿಯೇಬಲ್ ಎಕ್ಸ್ಟ್ರಾ ತೊಗೊಂಡಂಗೆ ನಾವು ಬೇಸಿಕಲಿ. ಸೊ ಇದಕ್ಕೇನು ಮಾಡು, ಇದು ಏನು ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಇದೆಯಲ್ಲ ಅದಕ್ಕೆ 3ನ ಆ್ಯಡ್ ಮಾಡಿಬಿಟ್ಟು ಅದನ್ನು ನಮ್ಮ 1ನಲ್ಲಿ ಸ್ಟೋರ್ ಮಾಡು. ಓಕೆ, ಸೊ ನಮ್ಮ 1ನಲ್ಲಿ ಸ್ಟೋರ್ ಮಾಡು ಅಂತ ಹೇಳ್ದಂಗೆ. ಇದು ನಾವು ಇವಾಗ console.log ಮಾಡಿದಾಗ ಏನಾಗುತ್ತೆ, console.log ಮಾಡಿಬಿಟ್ಟು ನಮ್ಮ 1 ಅಂತ ಇಲ್ಲಿ ನಾನು ಏನಾದರೂ ಪ್ರಿಂಟ್ ಮಾಡಿಸಿದ್ರೆ ಅಫ್ಕೋರ್ಸ್ ನನಗೆ ಏನು ಪ್ರಿಂಟ್ ಆಗುತ್ತೆ, ಇಲ್ಲಿ 4 ಪ್ರಿಂಟ್ ಆಗುತ್ತೆ. ಏನಕ್ಕೆ ನಾನು ಎಕ್ಸಿಸ್ಟಿಂಗ್ ವ್ಯಾಲ್ಯೂಗೆ ನಾನು ಏನು ಆ್ಯಡ್ ಮಾಡಿದ್ದೀನಿ, 3ನ ಆ್ಯಡ್ ಮಾಡಿಬಿಟ್ಟು ಅದನ್ನ ನಮ್ಮ 1ನಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಇದನ್ನೇ ನಾವು ಶಾರ್ಟ್ ಟರ್ಮ್ನಲ್ಲಿ ಬರೆಯೋದಾದರೆ, ಶಾರ್ಟ್ ಫಾರ್ಮ್ನಲ್ಲಿ ಬರೆಯೋದಾದರೆ ಯಾವ ರೀತಿ ಬರೆಯುತ್ತೀವಿ, 3 ಇಲ್ಲಿ ಬಂದುಬಿಟ್ಟು ಪ್ಲಸ್ ಅರೌಂಡ್ ಲೈಕ್ ದಿಸ್. ಓಕೆ, ಸೊ ಇದು ಕೂಡ ಸೇಮ್ ಆನ್ಸರ್ ಕೊಡುತ್ತೆ, ಸೇಮ್ ಔಟ್ಪುಟ್ ಕೊಡುತ್ತೆ ನಮಗೆ, ಪ್ಲಸ್ ಈಕ್ವಲ್ಸ್ ಟು 3. ಓಕೆ, ಸೊ ಇದು ಬಂದುಬಿಟ್ಟು ನಮ್ಮದು ಏನಾಯಿತು, ಪ್ಲಸ್ ಈಕ್ವಲ್ಸ್ ಟು ಆಪ್ರೇಟರ್ ಆಯಿತು. ಅದರ ಜೊತೆಗೆ ಅಸೈನ್ಮೆಂಟ್, ಇದು ಕೂಡ ಒಂದು ಅಸೈನ್ಮೆಂಟ್ ಆಪ್ರೇಟರೇ. ಅದಾದಮೇಲೆ ಬರುತ್ತೆ ನಮ್ಮದು ಮೈನಸ್ ಈಕ್ವಲ್ಸ್ ಟು ನಮ್ಮ 1 ಮೈನಸ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ 1 ಕೊಡ್ತೀನಿ. ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಮತ್ತೆ console.logನ ಪ್ರಿಂಟ್ ಮಾಡಿಸೋಣ. ಓಕೆ, ಸೊ ಸೇವ್ ಕೊಟ್ಟೆ. ಇವಾಗ ಏನಾಯಿತು, ನಂದು ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಿದೆ 4 ಇದೆ ಬೇಸಿಕಲಿ, ನಮ್ಮ 1 ಒಳಗಡೆ 4 ಇದೆ. ಸೊ ಇಲ್ಲಿ -1 ಕೊಟ್ಟಿರೋ ಕಾರಣದಿಂದಾಗಿ 4ನಲ್ಲಿ -1 ಮಾಡಿದ್ರೆ ಎಷ್ಟಾಯಿತು, 3 ಆಯಿತು. ಇಲ್ಲಿ 1 ಬದಲಾಗಿ ನಾವು 2 ಕೂಡ ಕೊಡ್ಬೋದಾಗಿತ್ತು. 2 ಕೊಟ್ಟರೆ ಏನಾಯಿತು, ಅದು 2 ಬಂತು. 4ನಲ್ಲಿ 2 ಕಳೆದ್ರೆ 2 ಬರುತ್ತೆ. ಸೊ 3 ಕೊಟ್ಟರೆ ಇದು ಮತ್ತೆ 1 ಬರುತ್ತೆ, ರೈಟ್. ಸೊ ಇವಾಗ ಇದೇನು ಮಾಡ್ಕೊಳ್ಳೋಣ, 1 ಅಂತ ಇಟ್ಕೊಳ್ಳೋಣ. ಇವಾಗ ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಾಯಿತು, ನಮ್ಮದು 3 ಆಯಿತು. ಓಕೆ, ಸೊ ಈ ಎಕ್ಸಿಸ್ಟಿಂಗ್ ವ್ಯಾಲ್ಯೂನಲ್ಲಿ ನಾವೇನು ಮಾಡಿದ್ವಿ, 1ನ ಮೈನಸ್ ಮಾಡಿದ್ವಿ, ಅದನ್ನು ನಾವು ನಮ್ಮ 1ನಲ್ಲಿ ಸ್ಟೋರ್ ಮಾಡ್ಕೊಂಡ್ವಿ. ದ್ಯಾಟ್ ಮೀನ್ಸ್ ನಮ್ಮ 1 ಒಳಗಡೆ ಇವಾಗ ಬೇಸಿಕಲಿ 3 ಸ್ಟೋರ್ ಇದೆ. ಓಕೆ, ಇವಾಗ ಇದೇನಾಯಿತು, ಮೈನಸ್ ಈಕ್ವಲ್ಸ್ ಟು ಆಯಿತು. ಅದೇ ರೀತಿ ಏನು ಬರುತ್ತೆ ಅಂದರೆ ನಮ್ಮದು ನಮ್ಮ 1 ಈಕ್ವಲ್ಸ್ ಟು ಮಲ್ಟಿಪ್ಲೈ ಈಕ್ವಲ್ಸ್ ಟು. ಓಕೆ, ಸೊ ಇದನ್ನ 2ಇಂದ ಮಲ್ಟಿಪ್ಲೈ ಮಾಡಿಬಿಟ್ಟು ಏನು ಮಾಡ್ಕೊಳ್ಳೋಣ, ಇದನ್ನ ಪ್ರಿಂಟ್ ಮಾಡಿಸೋಣ. ಓಕೆ, ಸೊ ಇವಾಗ ಏನಾಗುತ್ತೆ, 3 ಇಂಟು 2 ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಾಗಿತ್ತು ನಮ್ಮದು ಫಸ್ಟ್ ಟೈಮ್ ನಾವು -1 4ಇಂದ -1 ಮಾಡಿದಾಗ ನಮ್ಮದು ಎಕ್ಸಿಸ್ಟಿಂಗ್ ವ್ಯಾಲ್ಯೂ 3 ಆಗಿತ್ತು. ಸೊ 3ನ ಇಂಟು 2 ಮಾಡಿದ್ರೆ ಏನು ಬಂತು ವ್ಯಾಲ್ಯೂ, 6 ಬಂತು. ಓಕೆ, ಇವು ಕೂಡ ಅಸೈನ್ಮೆಂಟ್ ಆಪ್ರೇಟರ್ಸ್ಗಳೇ. ಓಕೆ, ಅದೇ ರೀತಿ ನಮ್ಮದು ಇನ್ನೊಂದು ಬರುತ್ತೆ, ದ್ಯಾಟ್ಸ್ ನಮ್ ಡಿವೈಡೆಡ್ ಈಕ್ವಲ್ಸ್ ಟು ಅಂತ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ 2 ಅಂತ ಕೊಟ್ಬಿಟ್ಟು ಸೇವ್ ಕೊಡ್ತೀನಿ. ಅದಾದಮೇಲೆ ಇದನ್ನೇನು ಮಾಡ್ಕೊಳ್ಳೋಣ, ನಮ್ಮ 1 ಕೊಡಬೇಕಾಗಿತ್ತು, ವೇಟ್ ಅ ಮಿನಿಟ್. ಓಕೆ, ಸೇವ್ ಕೊಟ್ಟೆ. ಇವಾಗ ಏನಾಯಿತು, 6 ನಮ್ಮದು ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಾಗಿತ್ತು ಸ್ಟಾರ್ಟಿಂಗ್ನಲ್ಲಿ 6 ಆಗಿತ್ತು. ನಮ್ಮ 1 ಒಳಗಡೆ 6 ಇತ್ತು. ಸೊ 6ನ ನಾವು /2 ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ 1 ಒಳಗಡೆ 6ನ /2 ಮಾಡಿದ್ರೆ ಏನು ಬರುತ್ತೆ, ಬೇಸಿಕಲಿ ಆನ್ಸರ್ 3 ಬರುತ್ತೆ. ಓಕೆ, ಅದೇ ರೀತಿ ನಮ್ಮದು ಮಾಡಲಸ್ ಬರುತ್ತೆ. ಮಾಡಲಸ್ ಬೇಸಿಕಲಿ ಏನು ಬರುತ್ತೆ ಅಂದರೆ ರಿಮೈಂಡರ್ನ ಅಷ್ಟೇ ಇಟ್ಕೊಳ್ಳುತ್ತೆ ನಮ್ಮ 1. ಓಕೆ, ಸೊ ಬಂದುಬಿಟ್ಟು ಇಲ್ಲಿ ಮಾಡಲಸ್ ಈಕ್ವಲ್ಸ್ 2 ಅಂತ ಕೊಟ್ಬಿಟ್ಟು ನಾ ಇಲ್ಲೇನಾದರೂ ಇವಾಗ ಪ್ರೆಸೆಂಟ್ಲಿ 2 ಅಂತ ಕೊಟ್ಟರೆ ಬೇಸಿಕಲಿ ನಮಗೆ ಆನ್ಸರ್ ಏನು ಬರಬೇಕು, 1 ಬರಬೇಕು. ಓಕೆ, ಸೊ ಏನಕ್ಕೆ ಮಾಡಲಸ್ ರಿಮೈಂಡರ್ ಏನು ಉಳಿದೈತಿ, 1 ಉಳಿದಿದೆ, ರೈಟ್. ಸೊ ಅದಕ್ಕೋಸ್ಕರ 1 ಬರಬೇಕು, ಆನ್ಸರ್ 1 ಬರ್ತಾ ಇದೆ. ಈ ರೀತಿ ನಾವು ಏನು ಮಾಡ್ತೀವಿ, ಅಸೈನ್ಮೆಂಟ್ ಆಪ್ರೇಟರ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಈ ಅಸೈನ್ಮೆಂಟ್ ಆಪ್ರೇಟರ್ಸ್ಗಳು ತುಂಬ ರೀಡಬಲ್ ಮಾಡ್ತವೆ ನಮ್ಮ ಕೋಡ್ಗಳನ್ನ. ಇವನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳಿದೆ, ದ್ಯಾಟ್ಸ್ ಇಟ್. ಓಕೆ, ಸೊ ಇವಾಗ ಅಸೈನ್ಮೆಂಟ್ ಆಪ್ರೇಟರ್ಸ್ಗಳನ್ನೂ ಕೂಡ ನಾವು ಕ್ಲಿಯರ್ ಮಾಡ್ಕೊಂಡ್ವಿ. ಇವಾಗ ಬರೋಣ ನಮ್ಮದು ಕಂಪ್ಯಾರಿಸನ್ ಆಪ್ರೇಟರ್ಸ್ಗೆ. ಕಂಪ್ಯಾರಿಸನ್ ಆಪ್ರೇಟರ್ಸ್ ಬೇಸಿಕಲಿ ನಮ್ಗೆ ಏನು ಔಟ್ಪುಟ್ ಕೊಡುತ್ತೆ ಅಂದರೆ ಬೂಲಿಯನ್ ವ್ಯಾಲ್ಯೂ ಆಗಿ ಔಟ್ಪುಟ್ ಕೊಡುತ್ತೆ. ಓಕೆ, ಸೊ ಟ್ರೂ ಆದರೂ ಕೊಡುತ್ತೆ, ಫಾಲ್ಸ್ ಆದರೂ ಕೊಡುತ್ತೆ. ಓಕೆ, ಸೊ ಅದು ಏನು ಔಟ್ಪುಟ್ ಕೊಡುತ್ತೆ, ಯಾವಾಗಲೂ ಬೂಲಿಯನ್ನಲ್ಲಿ ಔಟ್ಪುಟ್ ಕೊಡುತ್ತೆ ನಮ್ಮ ಕಂಪ್ಯಾರಿಸನ್ ಆಪ್ರೇಟರ್. ಒಂದು ಟ್ರೂ ಕೊಡುತ್ತೆ, ಇಲ್ಲ ಫಾಲ್ಸ್ ಕೊಡುತ್ತೆ. ಅದು ಯಾವ ರೀತಿ ಕೊಡುತ್ತೆ ಅನ್ನೋದನ್ನ ನೋಡ್ಕೊತ ಹೋಗೋಣ. ಇದು ನಾವು ಓಲ್ಡ್ ಕೋಡ್ನ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ಲೆಟ್ ನಮ್ 1 ಈಕ್ವಲ್ಸ್ ಟು 5 ಅಂತ ಕೊಟ್ಟೆ. ಸೊ ಅದೇ ರೀತಿ ಲೆಟ್ ನಮ್ 2 ಈಕ್ವಲ್ಸ್ ಟು 6 ಅಂತ ಕೊಡ್ತೀನಿ. ಇಷ್ಟು ಕೊಟ್ಬಿಟ್ಟು ಸೇವ್ ಕೊಟ್ಟೆ. ಸೇವ್ ಕೊಟ್ಟಾದ್ಮೇಲೆ ಇಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ನಾನು ಇವಾಗ console.log ಮಾಡ್ಕೊಳ್ಳೋಣ. console.log
ಕೊಟ್ಬಿಟ್ಟು ಇಲ್ಲಿ ಏನು ಕೊಡ್ತೀನಿ, num1 ಈಕ್ವಸ್ ಟು num2 ಅಂತ ಕೊಡ್ತೀನಿ. ಓಕೆ, ಸೊ ಕಂಪ್ಯಾರಿಸನ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಬೇಸಿಕಲಿ. ಇವಾಗ ಫಾಲ್ಸ್ ಅಂತ ಬರ್ತಾ ಇದೆ. num1 ಈಕ್ವಸ್ ಟು num2. ಇವಾಗ ಏನು ಮಾಡ್ತಾ ಇದೀವಿ, ನಾವು ಕಂಪೇರ್ ಮಾಡ್ತಾ ಇದ್ದೀವಿ num1 num2ಗೆ ಈಕ್ವಲ್ ಇದೆಯಾ ಅಂತ. ಇಲ್ಲಿ ಬೇಸಿಕಲಿ ಏನಿದೆ ಆನ್ಸರ್, num1 num2ಗೆ ಈಕ್ವಲ್ ಇಲ್ಲ. ಸೊ ಅದಕ್ಕೋಸ್ಕರ ಇದು ಏನು ಮಾಡ್ತಾ ಇದೆ, ಇವಾಗ ಫಾಲ್ಸ್ ಕೊಡ್ತಾ ಇದೆ. ಅಕಸ್ಮಾತ್ ನಾನು ಏನಾದರೂ ಇಲ್ಲಿ num2 ಕೂಡ 5 ಮಾಡಿದ್ರೆ ಇದು ಟ್ರೂ ಕೊಡ್ತಾ ಇತ್ತು. ಓಕೆ, ಸೊ ಇವಾಗ ಏನಾಗ್ತಾ ಇದೆ, ಇದು ಟ್ರೂ ಬರ್ತಾ ಇದೆ. ಬಟ್ ಇನ್ನೊಂದು ಕ್ಯಾಚ್ ಏನಪ್ಪ ಅಂತಂದರೆ, ನಾನು ಏನಾದರೂ ಈ 5ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿದ್ರೆ ಅವಾಗಲೂ ಕೂಡ ನನಗೆ ಏನು ಬರುತ್ತೆ ಆನ್ಸರ್, ಇದು ಬಂದ್ಬಿಟ್ಟು ನಂಬರ್ಸ್ ಇದೆ, ಇದು ಬಂದ್ಬಿಟ್ಟು ಸ್ಟ್ರಿಂಗ್ ಇದೆ, ಇವನ್ನ ಎರಡು ಕಂಪೇರ್ ಮಾಡ್ತಾ ಇದ್ದೀನಿ, ನನಗೆ ಏನು ಆನ್ಸರ್ ಬರಬೇಕು, ಏನು ಔಟ್ಪುಟ್ ಬರಬೇಕು, ಬೇಸಿಕಲಿ ಫಾಲ್ಸ್ ಬರಬೇಕು, ರೈಟ್. ಸೊ ಇದು ನಂಬರ್ ಇದೆ, ಇದು ಸ್ಟ್ರಿಂಗ್ ಇದೆ ಅಂದಮೇಲೆ ನಂಗೆ ಫಾಲ್ಸ್ ಬರಬೇಕು. ಬಟ್ ಇಲ್ಲೇನು ಬರುತ್ತೆ, ಟ್ರೂ ಬರುತ್ತೆ. ಏನಕ್ಕೆ ಇದು ಡಾಟಾ ಟೈಪ್ನ ಏನು ಮಾಡುತ್ತೆ, ಇಗ್ನೋರ್ ಮಾಡಿಬಿಟ್ಟು ವ್ಯಾಲ್ಯೂನಷ್ಟೇ ಚೆಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಂಗೆ ಟ್ರೂ ಬರ್ತಾ ಇದೆ. ಆ ರೀತಿ ಆಗಬಾರ್ದು. ನನಗೆ ಏನಾಗಬೇಕು, ವ್ಯಾಲ್ಯೂ ಕೂಡ ಚೆಕ್ ಆಗಬೇಕು, ಅದ್ರ ಜೊತೆಗೆ ಡಾಟಾ ಟೈಪ್ ಕೂಡ ಚೆಕ್ ಮಾಡಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, ಬೇಸಿಕಲಿ == ಯೂಸ್ ಮಾಡ್ಕೊಳ್ತೀನಿ ಜಾವಾ ಸ್ಕ್ರಿಪ್ಟ್ನಲ್ಲಿ. ಓಕೆ, ಇದನ್ನ ಸೇವ್ ಕೊಟ್ಟರೆ ಇದು ಇವಾಗ ಬೇಸಿಕಲಿ ಫಾಲ್ಸ್ ತೋರಿಸುತ್ತೆ. ಏನಕ್ಕೆ ಅಂದರೆ ಇದು ಬಂದುಬಿಟ್ಟು ಸ್ಟ್ರಿಂಗ್ನಲ್ಲಿದೆ, ಇದು ಬಂದುಬಿಟ್ಟು ನಮ್ದೇನಿದೆ, ಇದು ಬಂದುಬಿಟ್ಟು ಸ್ಟ್ರಿಂಗ್ನಲ್ಲಿದೆ, ಇದು ಬಂದುಬಿಟ್ಟು ನಂಬರ್ಸ್ನಲ್ಲಿದೆ. ಸೊ ಅದಕ್ಕೋಸ್ಕರ ಇದು ಫಾಲ್ಸ್ ಅಂತ ತೋರಿಸ್ತಾ ಇದೆ. ನಾವು ಡಾಟಾ ಟೈಪ್ನು ಚೆಕ್ ಮಾಡಬೇಕು, ವ್ಯಾಲ್ಯೂಸ್ನು ಚೆಕ್ ಮಾಡಬೇಕಂದ್ರೆ ಅಂತಹ ಟೈಮ್ನಲ್ಲಿ ನಾವು == ಯೂಸ್ ಮಾಡ್ಕೊಳ್ತೀವಿ. ಕೇವಲ ವ್ಯಾಲ್ಯೂಸ್ನ ಮಾತ್ರ ಚೆಕ್ ಮಾಡಬೇಕು ಅಂದರೆ ನಾವು == ಯೂಸ್ ಮಾಡ್ಕೊಳ್ತೀವಿ ನಮ್ಮದು ಜಾವಾ ಸ್ಕ್ರಿಪ್ಟ್ನಲ್ಲಿ. ಓಕೆ, ಸೊ ಇವೆರಡು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಇವನ್ನ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ಟ್ರೂ ಫಾಲ್ಸ್ ತುಂಬ ಜಾಸ್ತಿ ಆಗ್ಬಿಡ್ತವೆ. ಆಲ್ರೈಟ್, ಸೊ ಇದು ಬಂದುಬಿಟ್ಟು ನಮ್ಮದು == ಆಪ್ರೇಟರ್. ಅದಾದಮೇಲೆ ಬರುತ್ತೆ ನಮ್ಮದು ಏನು ತಿಳ್ಕೊಳ್ಳೋಣ, == ಬಗ್ಗೆ ತಿಳ್ಕೊಳ್ಳೋಣ. == ಯಾವ ರೀತಿ ವರ್ಕ್ ಆಗುತ್ತೆ, console.log ಕೊಡೋಣ. ಲಾಗ್ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ, num1 ಈಸ್ ನಾಟ್ == ಅಂತ ಕೊಟ್ಬಿಟ್ಟು num2ನ ಕೊಡ್ತೀನಿ ಇಲ್ಲಿ. ಓಕೆ, ಸೊ ಅಫ್ಕೋರ್ಸ್ ನಂಗೆ ಏನು ಬರ್ತಾ ಇದು ಟ್ರೂ ಬರುತ್ತೆ. ಓಕೆ, ಫಾಲ್ಸ್ ಬರ್ತಾ ಇದೆ ಬೇಸಿಕಲಿ. ಓಕೆ, ಸೊ ಮತ್ತೆ ಇದೇನಾಗ್ತಾ ಇದೆ ಅಂದರೆ ವ್ಯಾಲ್ಯೂಸ್ನ ಮಾತ್ರ ಚೆಕ್ ಮಾಡ್ತಾ ಇದೆ. ವ್ಯಾಲ್ಯೂಸ್ನ ಚೆಕ್ ಮಾಡಿದಾಗ ಏನಾಯಿತು, ಬೇಸಿಕಲಿ 5 ಎರಡು ಈಕ್ವಲ್ ಇದೆ ಅಲ್ಲ. ಸೊ == ಅಂತ ಕೊಟ್ಟರೆ ಇದು ಅಫ್ಕೋರ್ಸ್ ಫಾಲ್ಸ್ನ ಪ್ರಿಂಟ್ ಮಾಡಿಸುತ್ತೆ ನನಗೆ. ನಾನು ಇಲ್ಲಿ ಏನು ಮಾಡಬೇಕಾಗುತ್ತೆ, ನಂಗೆ ವ್ಯಾಲ್ಯೂಸ್ನೂ ಚೆಕ್ ಮಾಡಬೇಕು, ಅದ್ರ ಜೊತೆಗೆ ಡಾಟಾ ಟೈಪ್ನು ಚೆಕ್ ಮಾಡಬೇಕಂದ್ರೆ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ, == ಕೊಡ್ತೀನಿ. ಸೊ ಕೊಟ್ಬಿಟ್ಟು ಸೇವ್ ಕೊಟ್ಟರೆ ಇದು ಟ್ರೂ ಅಂತ ತೋರಿಸುತ್ತೆ. ಅಫ್ಕೋರ್ಸ್ ಇದು ಡಾಟಾ ಟೈಪ್ ಚೇಂಜ್ ಇದಾವೆ ಎರಡರದ್ದು. ಸೊ ಅದಕ್ಕೋಸ್ಕರ ಇದೇನು ಬರ್ತಾ ಇದೆ, ಟ್ರೂ ಅಂತ ಬರ್ತಾ ಇದೆ. == ಎರಡು. ಆಲ್ರೈಟ್, ಸೊ ಇವು == ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಇವಾಗ ಏನು ಮಾಡ್ಕೊಳ್ಳೋಣ, ಇದನ್ನ ಸ್ಟ್ರಿಂಗಿಂದ ತೆಗೆದು ಹಾಕ್ಕೊಳ್ಳೋಣ. 6 ಅಂತ ಕೊಟ್ಬಿಟ್ಟು ಸೇವ್ ಮಾಡ್ತೀನಿ. ಆಲ್ರೈಟ್, ಸೊ ಇವಾಗ ತಿಳ್ಕೊಳ್ಳೋಣ, == ಬಗ್ಗೆ ಗೊತ್ತಾಯಿತು, == ಬಗ್ಗೆ ಗೊತ್ತಾಯಿತು. ಅದ್ರ ಜೊತೆಗೆ ನಾವು ಏನು ಮಾಡ್ತಾ ಇದ್ವಿ, ಕನ್ಸೋಲ್ ಲಾಗ್ ಮಾಡ್ಕೊಳ್ಳೋಣ. ಇಲ್ಲೇನು ಮಾಡ್ತೀನಿ, num1 ಈಸ್ ಲೆಸ್ ದೆನ್ num2 ಅಂತ ಕೊಡ್ತೀನಿ. ಎಂಡ್ನಲ್ಲಿ ಬಂದುಬಿಟ್ಟು ಸೆಮಿಕೋಲನ್ ಕೊಟ್ಟು ಸೇವ್ ಕೊಡ್ತೀನಿ. ಇದು ಟ್ರೂ ಅಂತ ಬರ್ತಾ ಇದೆ. num1 ಏನಕ್ಕೆ ಅಂದರೆ num1 num2ಗಿಂತ ಸ್ಮಾಲರ್ ಇದೆ, ಚಿಕ್ಕದಿದೆ. ಸೊ ಇದು ಲೆಸ್ ದೆನ್ ಸಿಂಬಲ್, ರೈಟ್. num1 ಈಸ್ ಲೆಸ್ ದೆನ್ num2, ಅಫ್ಕೋರ್ಸ್ ಟ್ರೂ. ಏನಕ್ಕೆಂದರೆ 5 ಏನಿದೆ 6ಕ್ಕಿಂತ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ಏನು ಬರ್ತಾ ಇದೆ, ನಮಗೆ ಆನ್ಸರ್ ಟ್ರೂ ಬರ್ತಾ ಇದೆ. ಆಲ್ರೈಟ್, ಸೊ ಅಕಸ್ಮಾತ್ ನಾ ಏನಾದರೂ ಇಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿದ್ರೆ, ಲೆಸ್ ದೆನ್ ಬದಲಾಗಿ ನಾನು ಏನು ಮಾಡಿದೆ, ಗ್ರೇಟರ್ ದೆನ್ ಯೂಸ್ ಮಾಡ್ಕೊಂಡಿದ್ರೆ ಅಫ್ಕೋರ್ಸ್ ನಂಗೆ ಏನು ಬರ್ತಾ ಇತ್ತು, ಫಾಲ್ಸ್ ಆನ್ಸರ್ ಬರ್ತಾ ಇತ್ತು. ಏನಕ್ಕೆಂದರೆ ನಮ್ಮದು num1 ಏನಿದೆ ಅದು ಚಿಕ್ಕದಿದೆ 6ಕ್ಕಿಂತ. ನಾನೇನಾದರೂ ಅದನ್ನು ದೊಡ್ಡದು ಅಂತ ತಿಳಿಸೋಕೆ ಹೋದರೆ ಅದು ತಪ್ಪಾಗುತ್ತೆ, ರೈಟ್. ಸೊ ಅದಕ್ಕೋಸ್ಕರ ಏನು ಬರ್ತಾ ಇದೆ, ನನಗೆ ಫಾಲ್ಸ್ ಅಂತ ಬರ್ತಾ ಇದೆ, ರೈಟ್. ಸೊ ಲೆಸ್ ದೆನ್ ಅವ್ರು ಗ್ರೇಟರ್ ದೆನ್ ನಾವು ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ತಿಳ್ಕೊಂಡಿದ್ದೀವಿ ಗುರು. ಸೊ ಅದನ್ನ ಏನು ಮಾಡ್ತಾ ಇದ್ದೀವಿ, ರಿಟರ್ನಲ್ಲಿ ತಿಳ್ಕೊಂಡಿದ್ವಿ. ಸೊ ಇವಾಗ ಕೋಡಿಂಗಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ತಿಳ್ಕೊಳ್ತಾ ಇದ್ದೀವಿ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಆಲ್ರೈಟ್, ಸೊ ಇದನ್ನ ಕಮೆಂಟ್ ಔಟ್ ಮಾಡಿಕೊಂಡೆ. ಮತ್ತೇನು ಉಳಿದು ನಮ್ಮದು ಆಪ್ರೇಟರ್ಸ್. ಓಕೆ, ಗ್ರೇಟರ್ ದೆನ್, ಲೆಸ್ ದೆನ್, == ಆಮೇಲೆ == ಬಗ್ಗೆ ಬರೋಣ. ಓಕೆ, ಸೊ == ಅವ್ರು == ಇವಾಗ ಏನು ಮಾಡ್ತಾ ಇದ್ದೀನಿ ನಾನು, ಬೇಸಿಕಲಿ ಎರಡೂ ಸೇಮ್ ಕೊಟ್ಬಿಡ್ತೇನೆ. ಓಕೆ, 5 ಅಂತ ಕೊಡ್ತೀನಿ. 5 ಅಂತ ಕೊಟ್ಟಿದ್ದೀನಿ. ಇಲ್ಲೇನು ಮಾಡ್ತೀನಿ, console.log ಒಳಗಡೆ num1 ಈಸ್ ಲೆಸ್ ದೆನ್ num2 ಅಂತ ಕೊಡ್ತೀನಿ. ಓಕೆ, num1 ಈಸ್ ಲೆಸ್ ದೆನ್ num2 ಅಂತ ಕೊಟ್ಟರೆ ನನಗೆ ಏನು ಬರುತ್ತೆ, ಫಾಲ್ಸ್ ಬರುತ್ತೆ. ಓಕೆ, ಆಫ್ಕೋರ್ಸ್ ಫಾಲ್ಸ್ ಬಂದಿದೆ ಅಂದರೆ ಗ್ರೇಟರ್ ದೆನ್ ಇರ್ಬೋದು ಮೇ ಬಿ, ಅವಾಗ ಕೊಟ್ಟರು ಕೂಡ ಅದು ಕೂಡ ಫಾಲ್ಸ್ ಬರುತ್ತೆ. ಏನಕ್ಕೆ ಹಿಂಗೆ ಆಗ್ತದೆ ಅಂದರೆ ಎರಡೂ ಅಲ್ಲ ಅದು. ಓಕೆ, ಸೊ ಗ್ರೇಟರ್ ದೆನ್ನೂ ಇಲ್ಲ, ಲೆಸ್ ದೆನ್ನೂ ಇಲ್ಲ. ಏನಕ್ಕೆ ಅಂದರೆ ಅದು == ಇದೆ. ಅಂತಹ ಟೈಮ್ನಲ್ಲಿ ನಾ ಎರಡನ್ನೂ ಎಟ್ ಅ ಟೈಮ್ ಚೆಕ್ ಮಾಡಬೇಕಾಗಿತ್ತು. ಅಥವಾ ಗ್ರೇಟರ್ ದೆನ್ ಇರಬೇಕು ಒಂದು, ಇಲ್ಲ == ಇರಬೇಕು ಒಂದು. ಓಕೆ, ಎರಡು ಟೈಮ್ನಲ್ಲಿ ಏನು ಮಾಡಿ ನನಗೆ ಆನ್ಸರ್ನ ಟ್ರೂ ಕೊಡಿ. ಅಂತಹ ಟೈಮ್ನಲ್ಲಿ ಏನು ಮಾಡ್ತೀನಿ ನಾನು, ಗ್ರೇಟರ್ ದೆನ್ ಅವ್ರು == ಆಪ್ರೇಟರ್ನ ಯೂಸ್ ಮಾಡ್ಕೊಳ್ತೀನಿ. ಇಂತಹ ಟೈಮ್ನಲ್ಲಿ ಇದು ಏನು ಮಾಡುತ್ತೆ, ಅದು == ಇದ್ರೂ ಕೂಡ ಟ್ರೂ ಬರುತ್ತೆ, ಅಥವಾ == ಅಂದರೆ ಗ್ರೇಟರ್ ದೆನ್ ಇದ್ರೂ ಕೂಡ ಟ್ರೂ ಬರುತ್ತೆ. ಅಂದರೆ 5ಕ್ಕಿಂತ num2ಗಿಂತ num1 ದೊಡ್ಡದಿತ್ತು ಅಂದರೆ ಅವಾಗಲೂ ಟ್ರೂ ಬರುತ್ತೆ, ಅಥವಾ num1 = num2 ಇತ್ತು ಅಂದರೆ ಅವಾಗಲೂ ಟ್ರೂ ಬರುತ್ತೆ. ಸೇವ್ ಕೊಡೋಣ, ಇವಾಗ ಟ್ರೂ ಬರ್ತಾ ಇದೆ. ಓಕೆ, ಸೊ num1 ನಾನು ಏನು ಮಾಡ್ತೀನಿ, 6 ಮಾಡ್ತೀನಿ, ಅವಾಗಲೂ ಇದು ಟ್ರೂ ಬರ್ತಾ ಇದೆ. ಎರಡು ಕಂಡೀಷನ್ನ ಚೆಕ್ ಮಾಡುತ್ತೆ ಇದು. ಓಕೆ, ಸೊ == ಅದೇ ರೀತಿ ಬರುತ್ತೆ ನಮ್ಮದು ==
ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಯಾವ ರೀತಿ ವರ್ಕ್ ಆಗುತ್ತೆ, ಸಮಥಿಂಗ್ ಲೈಕ್ ದಿಸ್. ಓಕೆ, ಸೇವ್ ಕೊಟ್ಟೆ, ಫಾಲ್ಸ್ ಬರ್ತಾ ಇದೆ. ಏನಕ್ಕೆ ಅಂದರೆ ನಮ್ಮ 1 ಏನಿದೆ ಅದು ನಮ್ಮ 2ಕ್ಕಿಂತ ದೊಡ್ಡದಿದೆ. ಓಕೆ, ಸಾರಿ ನಮ್ಮ 1 ಏನಿದೆ ನಮ್ಮ 2ಕ್ಕಿಂತ ದೊಡ್ಡದಿದೆ. ಸೊ ಅದಕ್ಕೋಸ್ಕರ ನಮ್ಮ 1 ನಮ್ಮ 2ಕ್ಕಿಂತ ಚಿಕ್ಕದಿಲ್ಲ, ಅದಕ್ಕೋಸ್ಕರ ಇದು ಫಾಲ್ಸ್ ಬರ್ತಾ ಇದೆ, ರೈಟ್. ನಾ ಇಲ್ಲೇನಾದರೂ ಇದನ್ನ 5 ಮಾಡಿದೆ ಅಂತ ಇಟ್ಕೊಳ್ಳಿ, ಅವಾಗೇನು ಬರುತ್ತೆ, ಟ್ರೂ ಬರುತ್ತೆ. ಅದನ್ನ 4 ಮಾಡಿದ್ರೆ ಇದು ಮೇಲಿದ ಫಾಲ್ಸ್ ಆಗಿಬಿಡುತ್ತೆ, ಕೆಳಗಿನ ಟ್ರೂ ಬರುತ್ತೆ ಇವಾಗ. ಓಕೆ, ಸೊ ಇದು ಫಾಲ್ಸ್ ಆಯಿತು, ಇದು ಟ್ರೂ ಬರ್ತಾ ಇದೆ. ಈ ರೀತಿ ಏನು ವರ್ಕ್ ಆಗ್ತವೆ, ನಮ್ಮದು ಲೆಸ್ ದೆನ್ ಆರ್ ಗ್ರೇಟರ್ ದೆನ್ ಸಿಂಬಲ್ ವರ್ಕ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಕಂಪ್ಯಾರಿಸನ್ ಆಪ್ರೇಟರ್ಸ್. ಕಂಪ್ಯಾರಿಸನ್ ಆಪ್ರೇಟರ್ಸ್ ಬಗ್ಗೆ ಕ್ಲಿಯರ್ ಆಯಿತು ಇವಾಗ. ಓಕೆ, ಸೊ ಕಂಪ್ಯಾರಿಸನ್ ಆಪ್ರೇಟರ್ಸ್ ನಿಮಗೆ ಕ್ಲಿಯರ್ ಆಗಿತ್ತು ಅಂದರೆ ಲಾಜಿಕಲ್ ಆಪ್ರೇಟರ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಲಾಜಿಕಲ್ ಆಪ್ರೇಟರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗ ಆಲ್ರೆಡಿ ನಮ್ಮ 1 ನಮ್ಮ 2 ಅಂತ ಇದೆಯಲ್ಲ, ಸೊ ಇದನ್ನ ಏನು ಮಾಡ್ತೀನಿ, ಕ್ಲಿಯರ್ ಮಾಡ್ಕೊಂಬಿಟ್ಟು ಅಂದರೆ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಪೇಸ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಬಂದುಬಿಟ್ಟು ನಮ್ಮದು ನಮ್ಮ 3 ಇಲ್ಲೇ ಮಾಡ್ಕೊಂಡು 10 ಅಂತ ಕೊಡೋಣ. ಓಕೆ, ಸೊ ಲೆಟ್ ನಮ್ಮ 3 = 10 ಅಂತ ಕೊಟ್ಟೆ. ಇವಾಗ ಕಂಪ್ಯಾರಿಸನ್ ಆಪ್ರೇಟರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಫಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಬಂದುಬಿಟ್ಟು ನಮ್ಮದು ಆ್ಯಂಡ್. ಓಕೆ, ಸೊ ಲಾಜಿಕಲ್ ಆ್ಯಂಡ್ ಅಂತ ಕರಿತೀವಿ ಅದಕ್ಕೆ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಕನ್ಸೋಲ್ ಲಾಗ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ ನಾನು, ನಮ್ಮ 1 = ನಮ್ಮ 2 ಆ್ಯಂಡ್. ಓಕೆ, ಸೊ ಆ್ಯಂಡ್ ಅಂತ ಕೊಟ್ಬಿಟ್ಟು ನಮ್ಮ 1 = ನಮ್ಮ 3 ಅಂತ ಕೊಟ್ಟೆ. ಓಕೆ, ಇಲ್ಲಿ ಏನು ಮಾಡ್ಬಿಡ್ತೀನಿ ನಾನು, ನಮ್ಮ 1 ಕೂಡ 5 ಆಗಿ ಕನ್ವರ್ಟ್ ಮಾಡ್ಕೊತೀನಿ. ನಮ್ಮ 1 5 ಇದೆ, ನಮ್ಮ 2 5 ಇದೆ, ನಮ್ಮ 3 10 ಇದೆ. ಇಲ್ಲಿ ಕೊಟ್ಟಿರೋ ಲಾಜಿಕ್ ಪ್ರಕಾರ, ಇಲ್ಲಿ ಕೊಟ್ಟಿರೋ ಕೋಡ್ ಪ್ರಕಾರ ಏನಿದೆ, ಇವಾಗ ನಮ್ಮ 1 = 2 ಇತ್ತು ಅಂದರೆ ಅವಾಗ ಟ್ರೂ ಪ್ರಿಂಟ್ ಆಗಬೇಕು. ಆಮೇಲೆ ನಮ್ಮ 1 = 3 ಇತ್ತಂದರೆ ಅವಾಗ ಟ್ರೂ ಪ್ರಿಂಟ್ ಆಗಬೇಕು. ಇಲ್ಲಿ ಆ್ಯಂಡ್ ಆಪ್ರೇಟರ್ ಏನು ಮಾಡುತ್ತೆ ಅಂದರೆ, ಇವು ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ನಮಗೆ ಟ್ರೂ ವ್ಯಾಲ್ಯೂನ ಕೊಡುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಆಯಿತು ಅಂತ ಇಟ್ಕೊಳ್ಳಿ, ನಮ್ಮದು ಓವರ್ ಆಲ್ ಆನ್ಸರ್ ಏನಿದೆ ಫಾಲ್ಸ್ ಆಗುತ್ತೆ. ನೋಡ್ಬೋದು ಇಲ್ಲಿ ಏನಾಗುತ್ತೆ. ಇವಾಗ ನಾನು ಜಸ್ಟ್ ಇದನ್ನ ಸೇವ್ ಮಾಡ್ಕೊಳ್ತೀನಿ. ಸೇವ್ ಮಾಡ್ಕೊಂಡ ತಕ್ಷಣ ನಂಗೆ ಫಾಲ್ಸ್ ಬರ್ತಾ ಇದೆ. ಇವಾಗ ನೀವು ಹೇಳ್ತೀರಾ ನಮ್ಮ 1 = ನಮ್ಮ 2 ಇತ್ತು, ಟ್ರೂ ಬರಬೇಕಾಗಿತ್ತು, ಇಲ್ಲಿ ಬರಲ್ಲ. ಏನಕ್ಕೆಂದರೆ ಈ ಕಂಡೀಷನ್ ಏನೋ ಸ್ಯಾಟಿಸ್ಫೈ ಆಗಿದೆ, ಇದು ಟ್ರೂ ಆಗಿದೆ. ಬಟ್ ಈ ಕಂಡೀಷನ್ ಇದೆಯಲ್ಲ, ನಮ್ಮ 1 = 3, ನಮ್ಮ 1 = 3, ನಮ್ಮ 3 ಅದು ಫಾಲ್ಸ್ ಇದೆ. ಏನಕ್ಕೆಂದರೆ ನಮ್ಮ 1 ವ್ಯಾಲ್ಯೂ ಬಂದುಬಿಟ್ಟು 5, ನಮ್ಮ 3 ವ್ಯಾಲ್ಯೂ ಬಂದುಬಿಟ್ಟು 10 ಇದೆ. ಸೊ ಇದಕ್ಕೋಸ್ಕರ ಇದು ಏನಾಗುತ್ತೆ ಅಂದರೆ ನಮ್ಮದು ಓವರ್ ಆಲ್ ಆನ್ಸರ್ನ ಫಾಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಮ್ದು ಏನಿದೆ ಆ್ಯಂಡ್ ಆಪ್ರೇಟರ್, ಲಾಜಿಕಲ್ ಆ್ಯಂಡ್ ಅಂತ ಹೇಳ್ಬೋದು ನಾವು. ಅದೇ ರೀತಿ ನಮ್ದು ಬರುತ್ತೆ ಲಾಜಿಕಲ್ ಆರ್ ಆಪ್ರೇಟರ್. ಆರ್ ಆಪ್ರೇಟರ್ನ ಯಾವ ರೀತಿ ಯೂಸ್ ಮಾಡ್ತೀವಿ, ಡಬಲ್ ಪೈಪ್ಲೈನ್ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದನ್ನ ಸೇವ್ ಕೊಡ್ತೀನಿ, ಇದು ಟ್ರೂ ಬರುತ್ತೆ. ಇದು ಏನಕ್ಕೆ ಟ್ರೂ ಬರ್ತಾ ಇದೆ ಅಂದರೆ, ನಾವು ಏನು 2 ಕಂಡೀಷನ್ಸ್ನ ಕೊಟ್ಟಿರ್ತೀವಲ್ಲ, ಆ 2 ಕಂಡೀಷನ್ಸ್ನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಆಯಿತು ಅಂತ ಇಟ್ಕೊಳ್ಳಿ, ಅಂತಹ ಟೈಮಲ್ಲಿ ನಮ್ಮದು ಓವರ್ ಆಲ್ ಆನ್ಸರ್ ಏನಿದೆ ಅದು ಟ್ರೂ ಬರುತ್ತೆ. ಓಕೆ, ಸೊ ಇದೇ ಒಂದು ಮೇನ್ ಡಿಫ್ರೆನ್ಸ್. ಆ್ಯಂಡ್ನಲ್ಲಿ ನಮ್ಮದು 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಆರ್ನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು ನಮಗೆ ಟ್ರೂ ಔಟ್ಪುಟ್ ಬರುತ್ತೆ. ಆಲ್ರೈಟ್, ಸೊ ಅದಾದಮೇಲೆ ಇನ್ನೊಂದು ಆಪ್ರೇಟರ್ ಇದೆ ಆ್ಯಂಡ್. ಓಕೆ, ಸೊ ಲಾಜಿಕಲ್ ನಾಟ್ ಏನು ಮಾಡುತ್ತೆ ಅಂದರೆ, ಬೇಸಿಕಲಿ ನಮ್ಮದು ಲಾಸ್ಟ್ ಆನ್ಸರ್ ಏನು ಬಂದಿತ್ತು, ಇದು ಬೇಸಿಕಲಿ ಏನು ಬಂದಿದೆ, ಇಲ್ಲಿ ಟ್ರೂ ಬಂದಿದೆ, ರೈಟ್. ನಾಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಾನು ಇದನ್ನ ಏನು ಮಾಡ್ತೀನಿ, ಇವು ಎರಡನ್ನೂ ಕಟ್ ಮಾಡ್ಕೊಳ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಕಟ್ ಮಾಡಿಕೊಂಡೆ. ಇವಾಗ ಏನು ಮಾಡ್ತೀನಿ, ಇಲ್ಲೊಂದು ಡಬಲ್ ಬ್ರ್ಯಾಕೆಟ್ಸ್ನ ಕೊಟ್ಬಿಟ್ಟು ಇಲ್ಲೇನು ಮಾಡ್ತೀನಿ, ಎಕ್ಸಾಮೆಟ್ರಿಕ್ ಸಿಂಬಲ್ನ ತೊಗೊಂಡ್ಬಿಟ್ಟು ಇಲ್ಲೇನು ಮಾಡ್ತೀನಿ, ನಾನು ಇದನ್ನೇನು ಮೇಲೆ ಔಟ್ಪುಟ್ ಇತ್ತಲ್ಲ ಅದನ್ನೇ ಇದ್ರೊಳಗಡೆ ಪೇಸ್ಟ್ ಮಾಡ್ತೀನಿ. ಮೇಲೆ ಔಟ್ಪುಟ್ ಏನು ಬಂದಿತ್ತು, ಟ್ರೂ ಬಂದಿತ್ತು ಬೇಸಿಕಲಿ. ಇವಾಗ ನಾನು ನಾಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಾಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಆನ್ಸರ್ ಏನಾದರೂ ಟ್ರೂ ಬಂದಿತ್ತು ಅಂತ ಇಟ್ಕೊಳ್ಳಿ, ಅಲ್ಲೇನಾದರೂ ನಾವು ನಾಟ್ನ ಯೂಸ್ ಮಾಡ್ಕೊಂಡ್ರೆ ಅದು ಫಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ನಮ್ಮ ಆನ್ಸರ್ ಏನಾದರೂ ಫಾಲ್ಸ್ ಬಂದಿತ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ನಾವು ನಾಟ್ನ ಯೂಸ್ ಮಾಡ್ಕೊಂಡ್ರೆ ಅದು ಟ್ರೂ ಆಗಿ ಕನ್ವರ್ಟ್ ಆಗುತ್ತೆ, ಜಸ್ಟ್ ಲೈಕ್ ಅ ಫೇಕ್ ಫ್ರೆಂಡ್ಸ್. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಇದು ಫಾಲ್ಸ್ ಅಂತ ಬರ್ತಾ ಇದೆ. ಓಕೆ, ಇದೇ ಇನ್ಪುಟ್ನ ಕೊಟ್ಟಿದ್ದೀವಿ ನಾವು ಬೇಸಿಕಲಿ. ನೋಡ್ಬೋದು ಇದೇ ಕಂಡೀಷನ್ಸ್, ಇದಕ್ಕೆ ಏನು ಕೊಟ್ಟಿದ್ದೀವಲ್ಲ ಅದೇ ಕಂಡೀಷನ್ಸ್ನ ಕೊಟ್ಟಿದ್ದೀವಿ. ನಮ್ಮ 1 = ನಮ್ಮ 2 ಆರ್ ನಮ್ಮ 1 = ನಮ್ಮ 3. ನಮ್ಮ 1 = ನಮ್ಮ 2 ಸ್ಯಾಟಿಸ್ಫೈ ಆಗಿರೋದ್ರಿಂದ ಇದ್ರದ್ದು ಔಟ್ಪುಟ್ ಏನು ಬಂತು, ನಮಗೆ ಟ್ರೂ ಬಂತು. ಆ ಟ್ರೂ ಔಟ್ಪುಟ್ನ ನಾವು ಏನು ಮಾಡಿದ್ವಿ, ನಾಟ್ನಲ್ಲಿ ಹಾಕಿದ್ವಿ. ನಾಟ್ ಏನು ಮಾಡ್ತು, ಟ್ರೂ ಔಟ್ಪುಟ್ನ ಫಾಲ್ಸ್ ಆಗಿ ಕನ್ವರ್ಟ್ ಮಾಡ್ತು. ಓಕೆ, ಸೊ ಫಾಲ್ಸ್ ನಾಟ್ ಆಪ್ರೇಟರ್ ಈ ರೀತಿ ವರ್ಕ್ ಆಗುತ್ತೆ, ಲಾಜಿಕಲ್ ನಾಟ್ ಆಪ್ರೇಟರ್. ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು. ಅದಾದಮೇಲೆ ಬರುತ್ತೆ ನಮ್ಮದು ಓಕೆ ಟೈಪ್ ಆಪ್ರೇಟರ್ಸ್ ಅಂತ. ಸೊ ಇನ್ಸ್ಟೆನ್ಸ್ ಆಫ್ ಅಂತ ಇದೆಯಲ್ಲ, ಸೊ ಇದನ್ನ ಬೇಸಿಕಲಿ ತೆಗೆದು ಹಾಕೋಣ ಇವಾಗ. ಬೇಸಿಕಲಿ ಇದನ್ನ ಮರ್ತ್ಬಿಡಿ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೋಗ್ಬಿಡಿ. ಇವಾಗ ಪ್ರೆಸೆಂಟ್ಲಿ ಟೈಪ್ ಆಫ್ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋಣ. ಟೈಪ್ ಆಫ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ಟೈಪ್ ಆಫ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಓಕೆ, ಸೊ console.logನ ಯೂಸ್ ಮಾಡ್ಕೊಳ್ತೀನಿ. console.log ಅಂತ ಕೊಟ್ಬಿಟ್ಟು
ಕನ್ಸೋಲ್ ಡಾಟ್ ಲಾಗ್ ಒಳಗಡೆ ಏನು ಮಾಡ್ಕೊಳ್ತೀನಿ ನಾನು, ಮತ್ತೊಂದು ಬ್ರ್ಯಾಕೆಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಟೈಪ್ ಆಫ್ ಅಂತ ಕೊಟ್ಬಿಟ್ಟು ನಮ್ದು 1 ಅಂತ ಕೊಟ್ಟರೆ ಇದೇನು ಮಾಡುತ್ತೆ, ನಮ್ಮದು ಬೇಸಿಕಲಿ ಡಾಟಾ ಟೈಪ್ ಯಾವುದಿದೆ ಅನ್ನೋದನ್ನ ಅದನ್ನ ಪ್ರಿಂಟ್ ಮಾಡಿಸುತ್ತೆ, ಯಾವುದಿದೆಯೋ ಅದನ್ನು ಪ್ರಿಂಟ್ ಮಾಡಿಸುತ್ತೆ. ನಂಬರ್ ಟೈಪ್ ಆಫ್ ಆಪ್ರೇಟರ್, ಇನ್ಸ್ಟೆನ್ಸ್ ಆಫ್ ಬಗ್ಗೆ ನಾವು ಮುಂದ್ಗಡೆ ತಿಳ್ಕೊಳ್ಳೋಣ. ಓಕೆ, ಸೊ ಟೈಪ್ ಆಫ್ ಆಪ್ರೇಟರ್ ಏನು ಮಾಡುತ್ತೆ, ನಮ್ಮದು ಬೇಸಿಕಲಿ ಡಾಟಾ ಟೈಪ್ ಯಾವುದಿದೆಯೋ ಅದನ್ನು ಪ್ರಿಂಟ್ ಮಾಡಿಸುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಆಪ್ರೇಟರ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಅಥವಾ ತುಂಬ ದೊಡ್ಡ ಡೌಟ್ ಇತ್ತು ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ಲಿ ನಾನು ನಿಮಗೆ ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.